ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ. ಈ ತರ ವಿಡಿಯೋ ಹಾಕಿ ಮೇಡಮ್, ಈ ತರ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ನಿಜವಾಗ್ಲೂ ಕೂಡ ನಾನು ಗ್ರೇಟ್ಫುಲ್ ಆಗಿದ್ದೀನಿ. ಓಕೆ, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಎಲ್ಲರೂ ಕೇಳ್ತಾ ಇರೋದು ಏನು ಅಂತಂದ್ರೆ, ಹಸುಗೆ ನಾವು ಸೆಮೆನ್ಸ್ ಕೊಡಿಸ್ತಾ ಇದೀವಿ, ಯಾಕೆ ನಿಲ್ತಾ ಇಲ್ಲ ಅಂದ್ರೆ ಹಸುವಲ್ಲಿ ಇವಾಗ ಏನ್ ಗೊತ್ತಾ, ನಾವು ಸೆಮೆನ್ಸ್ ಕೊಡ್ತಾ ಇದೀವಿ ಆದ್ರೆ ಗಬ್ಬ ನಿಲ್ತಾ ಇಲ್ಲ ಅನ್ನೋದು ತುಂಬಾ ಜನದ್ದು ಕ್ವಶನ್. ಇದು ತುಂಬಾ ಜನ ನನ್ ಕೇಳ್ತಾ ಇದ್ರು, ಯಾಕೆ ಮೇಡಮ್ ಹಸುವಲ್ಲಿ ಗಬ್ಬ ನಿಲ್ತಾ ಇಲ್ಲ, ಏನ್ ಪ್ರಾಬ್ಲಮ್? ನಾವು 2 ಸರಿ ಸೆಮೆನ್ಸ್ ಕೊಡ್ಸಿದೀವಿ, 3 ಸರಿ ಸೆಮೆನ್ಸ್ ಕೊಡ್ಸಿದೀವಿ, ಆದ್ರೂ ಕೂಡ ಗಬ್ಬ ನಿಲ್ತಾ ಇಲ್ಲ, ಕಾರಣ ಏನು? ನಾವು ಒಳ್ಳೊಳ್ಳೆ ಸೆಮೆನ್ಸೇ ಕೊಡಿಸ್ತಾ ಇದೀವಿ, ಆದ್ರೂ ಕೂಡ ಗಬ್ಬ ನಿಲ್ತಾ ಇಲ್ಲ ಹಸುವಲ್ಲಿ, ಏನ್ ಪ್ರಾಬ್ಲಮ್ ಅಂತೇಳಿ ತುಂಬಾ ಜನ ನನ್ನನ್ನ ಕೇಳ್ತಾ ಇದ್ರು. ನಾನು ಇದ್ರ ಬಗ್ಗೆ ಡಾಕ್ಟರ್ ಹತ್ರ ವಿಚಾರಿಸಿದ್ದಾಗಿರ್ಬೋದು, ನಾನು ಸ್ವಲ್ಪ ರಿಸರ್ಚ್ ಮಾಡಿದ್ರಲ್ಲಿ ನನಗೆ ಗೊತ್ತಾಗಿದ್ದ ಕೆಲವೊಂದು ಪಾಯಿಂಟ್ಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್, ನೀವು ಹಸುಗೆ ಸೆಮೆನ್ಸ್ ಕೊಡಿಸ್ತಾ ಇದ್ದೀರಾ ಅಂತಂದ್ರೆ ಫಸ್ಟ್ ನೀವು ನಿಮ್ಮ ಆಯ್ತಾ ಅಂದ್ರೆ ಪಶು ವೈದ್ಯರನ್ನ ಕರೆಸಿ ನಿಮ್ಮ ಹಸುವಿನ ಗರ್ಭಕೋಶ ಸೆಮೆನ್ಸ್ ಕೊಡ್ಸಕ್ಕೆ ತಯಾರಿದೆಯಾ, ಅಂದ್ರೆ ಗರ್ಭಕೋಶದಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ವಾ, ಗರ್ಭಕೋಶದಲ್ಲಿ ಯಾವುದೇ ತರದ ಇನ್ಸ್ಪೆಕ್ಷನ್ ಆಗಲಿ, ಗರ್ಭಕೋಶದಲ್ಲಿ ಯಾವುದೇ ತರದ ಪ್ರಾಬ್ಲಮ್ಸ್ ಇಲ್ಲ ಅನ್ನೋದನ್ನ ಖಾತ್ರಿ ಮಾಡ್ಕೋಬೇಕು. ಅಂದ್ರೆ ಗರ್ಭಕೋಶ ನಿಮಗೆ ಕ್ಲಿಯರ್ ಆಗಿದೆ, ಹಸುವಿನ ಗರ್ಭಕೋಶ ನೀಟ್ ಆಗಿದೆ, ಯಾವುದೇ ಇನ್ಸ್ಪೆಕ್ಷನ್ ಇಲ್ಲ, ಯಾವುದೇ ಪ್ರಾಬ್ಲಮ್ ಇಲ್ಲ ಗರ್ಭಕೋಶಕ್ಕೆ ಅನ್ನೋದನ್ನ ನಿಮ್ಮ ಪಶು ವೈದ್ಯರ ಹತ್ರ ನೀವು ಖಾತ್ರಿ ಪಡಿಸ್ಕೋಬೇಕು. ಖಾತ್ರಿ ಪಡಿಸ್ಕೊಂಡ ನಂತರ ನಿಮ್ಮ ಹಸುಗೆ ನೀವು ಈಗ ಸೆಮೆನ್ಸ್ ಕೊಡಿಸ್ತೀರಾ ಅಂತಂದ್ರೆ ನೀವು ಮಾಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಈ ಬೆದೆಗೆ ಬಂದು ಅಂದ್ರೆ ಹಸು ಬೆದೆಗೆ ಬಂದು 18 ಗಂಟೆಗಳ ಒಳಗಾಗಿ ಹಸುಗೆ ಸೆಮೆನ್ಸ್ ಕೊಡಿಸ್ಬೇಕು. ಆಯ್ತಾ? ಹಸು ಬೆದೆಗೆ ಬಂದ 18 ಗಂಟೆಯ ಒಳಗಾಗಿ ಹಸುಗೆ ಸೆಮೆನ್ಸ್ ಕೊಡಿಸ್ಬೇಕು. ಅದೇ ರೀತಿ ಸೆಮೆನ್ಸ್ ಕೊಡಿಸೋದು ಹೆಂಗೆ ಅಂದ್ರೆ ಸ್ನೇಹಿತರೆ, ತುಂಬಾ ಸ್ವಚ್ಛತೆಯಿಂದ ಹಸುಗೆ ಆ ಸೆಮೆನ್ಸ್ ಕಡ್ಡಿ ಏನಿದೆ ಅದನ್ನ ನೀವು ಕೊಡಿಸ್ಬೇಕು. ಹೆಂಗ್ ಬೇಕಂತ ಕೊಡ್ಸೋದಲ್ಲ, ಹೆಂಗ್ ಬೇಕಂತ ಕೊಡ್ಸಿದ್ರೆ ನಿಲ್ಲಲ್ಲ, ಸರಿನಾ? ನೀವು ಡಾಕ್ಟರ್ ಹತ್ರನೇ ತುಂಬಾ ಹೈಜೆನಿಕ್ ಆಗಿ ತುಂಬಾ ಸ್ವಚ್ಛತೆಯ ರೀತಿಯಲ್ಲಿ ಆಯ್ತಾ ನೀವು ಸೆಮೆನ್ಸ್ ನ ಕೊಡಿಸ್ಬೇಕಾಗುತ್ತೆ ಹಸುಗೆ. ಯಾಕೆ ಅಂತಂದ್ರೆ ಹಸುವಿನ ಗರ್ಭಕೋಶಕ್ಕೆ ಯಾವುದೇ ತರದ ಇನ್ಸ್ಪೆಕ್ಷನ್ ಆಗಬಾರ್ದು. ಅಂದ್ರೆ ನೀವು ಸೆಮೆನ್ಸ್ ಕೊಡಿಸುವ ಸಮಯದಲ್ಲಿ ಹಸುಗೆ ಯಾವುದೇ ರೀತಿಯ ಇನ್ಸ್ಪೆಕ್ಷನ್ ಅಂದ್ರೆ ಹಸುವಿನ ಗರ್ಭಕೋಶಕ್ಕೆ ಯಾವುದೇ ರೀತಿಯ ಇನ್ಸ್ಪೆಕ್ಷನ್ ಆಗಬಾರ್ದು. ಹಾಗಾಗಿ ಸ್ವಚ್ಛತೆಯನ್ನ ಕಾಪಾಡೋದು ತುಂಬಾನೇ ಮುಖ್ಯ. ಸೆಮೆನ್ಸ್ ಕೊಡಿಸುವಾಗ ಸ್ವಚ್ಛತೆಯನ್ನು ನೀವು ಕಾಪಾಡಬೇಕು. ಅದಾದ ನಂತರ ಹಸುಗೆ ಓಕೆ, ಈಟಿಗೆ ಬಂದಿದೆ ಹಸು, ಇನ್ನೇನು ಅಂದ್ರೆ ಬೆದೆಗೆ ಬಂದಿರುವ ಹಸುಗೆ ನೀವು ಹಾಕುವಂತಹ ಆಹಾರ ಏನು ಮೇವಿದೆಯಲ್ಲ, ಮೇವಲ್ಲಿ ಮಿನರಲ್ ಮಿಕ್ಚರ್ನ ನೀವು ಸೇರಿಸ್ಕೋಬೇಕು. ಅಂದ್ರೆ ನೀವು ಹಸುವಿಗೆ ಹಾಕುವ ಆಹಾರದಲ್ಲಿ ಮಿನರಲ್ ಮಿಕ್ಚರ್ನ ಸೇರಿಸ್ಕೋಬೇಕು. ಅದಾದ ನಂತರ ಆಯ್ತಾ ಸ್ನೇಹಿತರೆ, ನನಗೆ ತುಂಬಾ ಕೇಳ್ಬಂದಂತ ವಿಷಯ ಏನು ಅಂತಂದ್ರೆ, ಹಸುಗೆ ಸೆಮೆನ್ಸ್ ಕೊಡಿಸುವಾಗ ಹೊಟ್ಟೆ ತುಂಬಾ ಮೇವು ಹಾಕಿ ಸೆಮೆನ್ಸ್ ಕೊಡಿಸ್ಬಾರ್ದು. ಹೊಟ್ಟೆ ತುಂಬಾ ಮೇವು ಹಾಕಿ ಸೆಮೆನ್ಸ್ ನ ಕೊಡಿಸ್ಬಾರ್ದು. ಗರ್ಭ ನಿಲ್ಲಲ್ಲ, ಅಂದ್ರೆ ಗರ್ಭ ಕಟ್ಟಲ್ಲ ಹಸು, ಗರ್ಭ ನಿಲ್ಲಲ್ಲ ಅಂತ ಹೇಳ್ತಾರೆ. ಅಂದ್ರೆ ಖಾಲಿ ಹೊಟ್ಟೆಯಲ್ಲೇ ಸೆಮೆನ್ಸ್ ಕೊಡಿಸ್ಬೇಕು. ಅದು ಅಂದ್ರೆ ಬೆದೆಗೆ ಬಂದ 18 ಗಂಟೆಗಳ ಒಳಗಾಗಿ ಸೆಮೆನ್ಸ್ ಕೊಡಿಸ್ಬೇಕು. ಅದಾದ ನಂತರ ಸೆಮೆನ್ಸ್ ಕೊಡಿಸಿದ ನಂತರ ಹಸುನ ಬಿಸಿಲಿಗೆ ಕರ್ಕೊಂಡು ಹೋಗ್ಬಾರ್ದು. ಒಂದು 3 ರಿಂದ 4 ದಿನ ಅಂದ್ರೆ 3 to 4 ಡೇಸು ಹಸುನ ಬಿಸಿಲಲ್ಲಿ ಕಟ್ಟಬಾರ್ದು, ನೆರಳಲ್ಲೇ ಇರಬೇಕು. ತಂಪನ ಅಂದ್ರೆ ತಣ್ಣನೆ ಜಾಗದಲ್ಲಿ ಹಸು ಇರಬೇಕು. ಯಾಕೆಂದ್ರೆ ಹಸು ಸೆಮೆನ್ಸ್ ಅದನ್ನ ನಾವು ಅಂದ್ರೆ ಕೃತಕ ಗರ್ಭಧಾರಣೆ ಅಂತೀವಿ. ಈಗ ನಾವು ಕೃತಕ ಗರ್ಭಧಾರಣೆ ಮಾಡಿದಾಗ ಹಸುವಲ್ಲಿ ಸ್ವಲ್ಪ ಸ್ಟ್ರೈನ್ ಆಗಿರುತ್ತೆ, ಅದು ಸ್ವಲ್ಪ ನೋವಾಗಿರುತ್ತೆ, ಸ್ಟ್ರೈನ್ ಆಗಿರುತ್ತೆ ಗರ್ಭಕೋಶ. ಹಾಗಾಗಿ ನೀವು ಬಿಸಿಲಿಗೆ ಕಟ್ಟಿದಾಗ ಏನಾಗುತ್ತೆ, ಹಸು ಬಿಸಿಲಲ್ಲಿ ಬಳಲುತ್ತೆ. ಆ ಗರ್ಭ ಏನು ಕೊಡ್ಸಿರ್ತೀರಲ್ವ, ನೀವು ಸೆಮೆನ್ಸ್ ಏನು ಕೊಡ್ಸಿರ್ತೀರಲ್ಲ, ಅದು ನಿಲ್ಲಲ್ಲ. ಅಂದ್ರೆ ಹಸುವಲ್ಲಿ ಗರ್ಭಧಾರಣೆ ಆಗೋಕ್ಕೆ ಆಗಲ್ಲ, ಅಲ್ಲಿ ಹಸು ಗರ್ಭ ಧರಿಸಲ್ಲ. ಆಯ್ತಾ? ಇದು ಒಂದು. ಯಾಕಂದ್ರೆ ಬಿಸಿಲಲ್ಲಿ ಕಟ್ಟಕ್ಕೆ ಹೋಗ್ಬಾರ್ದು. ಒಂದು 3-4 ದಿನ ಅಂದ್ರೆ ಸೆಮೆನ್ಸ್ ಕೊಡಿಸಿ ಒಂದು 3-4 ದಿನ ಬಿಸಿಲಲ್ಲಿ ನಿಮ್ಮ ಹಸುನ ಕಟ್ಟಬೇಕು, ಒಳಗಡೆನೆ ಇರಲಿ. ಆಯ್ತಾ? ಸೆಮೆನ್ಸ್ ಕೊಡಿಸಿದ ನಂತರ ಸ್ವಲ್ಪ ಹೊತ್ತು ಫುಡ್ ಹಾಕ್ಬೇಡಿ. ಸೆಮೆನ್ಸ್ ಕೊಡಿಸಿ ಸ್ವಲ್ಪ ಹೊತ್ತು ಆದ್ಮೇಲೆ ಫುಡ್ ಹಾಕಿ, ಅಂದ್ರೆ ಮೇವನ್ನ ಹಾಕಿ. ಆಮೇಲೆ 3-4 ದಿನ ತುಂಬಾ ಕೇರ್ ಆಗಿ ನೋಡ್ಕೊಳ್ಳಿ. ಅಂದ್ರೆ ಅದು ಮಲಗುವಂತ ಜಾಗ ಇರ್ಬೋದು, ಅದು ಈಗ ಸಗಣಿ ಮೇಲೆ ಮಲಗಿಸೋದು, ಉಚ್ಚೆ ಮೇಲೆ ಅಂದ್ರೆ ಗಂಜಲದ ಮೇಲೆ ಮಲಗಿಸೋದು ಹಂಗೆ ಮಾಡಬೇಡಿ. ಕ್ಲೀನ್ ಮಾಡಿ ಆಮೇಲೆ ಕೊಟ್ಟಿಗೆಲೆ ಕಟ್ಟಾಕಿ. ಅಂದ್ರೆ 3 ರಿಂದ 4 ದಿನ ಕೊಟ್ಟಿಗೆಲೆನೆ ಕಟ್ಟಾಕಿ ಹಸುನ. ಆಯ್ತಾ? ಅವಾಗ ಸೆಮೆನ್ಸ್ ನಿಲ್ಲುತ್ತೆ. ಅದಲ್ದೇನೆ ಫಸ್ಟ್ ನಾನು ಅದೇ ಸ್ನೇಹಿತರೆ ಹೇಳ್ತಾರೆ, ನೀವು ಸೆಮೆನ್ಸ್ ಕೊಡಿಸುವಾಗ ನಿಮ್ಮ ಪಶು ವೈದ್ಯರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ, ಅವ್ರನ್ನ ಬರಕ್ಕೆ ಹೇಳಿ. ನಿಮ್ಮ ಯಾವ ಹಸುಗೆ ನೀವು ಈಗ ಸೆಮೆನ್ಸ್ ಕೊಡಿಸ್ಬೇಕು ಅಂದ್ಕೊಂಡಿದ್ದೀರಲ್ಲ, ಆ ಹಸುವಿನ ಗರ್ಭ ಏನು ಇದೆಯಲ್ಲ ಯಾವುದೇ ಪ್ರಾಬ್ಲಮ್ ಇಲ್ವಾ, ಯಾವುದೇ ಸೋಂಕಿಲ್ವಾ,
ಅದನ್ನೆಲ್ಲ ನೀವು ಖಾತ್ರಿಪಡಿಸ್ಕೋಬೇಕು. ಅಂದ್ರೆ ನಮ್ಮ ಹಸುವಿನ ಗರ್ಭಕೋಶ ಸೆಮೆನ್ ಅನ್ನ ಆಯ್ತಾ ಅಕ್ಸೆಪ್ಟ್ ಮಾಡ್ಕೊಳ್ಳೋ ರೀತಿಲಿ ಬಲಿಷ್ಠವಾಗಿದೆಯಾ, ಚೆನ್ನಾಗಿದೆಯಾ, ಯಾವುದೇ ಸೋಂಕಿಲ್ವಾ, ಯಾವುದೇ ಇನ್ಫೆಕ್ಷನ್ ಇಲ್ವಾ ಅನ್ನೋದನ್ನ ನೀವು ಆಯ್ತಾ ನಿಮ್ಮ ಡಾಕ್ಟರ್ ಹತ್ರ ಖಾತ್ರಿಪಡಿಸ್ಕೋಬೇಕು. ಅದಲ್ದೇನೆ ಇವಾಗ ಸೆಮೆನ್ಸ್ ಅನ್ನೋದು ಹೆಂಗಾಗೋಗಿದೆ ಅಂತ ಸ್ನೇಹಿತರೆ, ತುಂಬಾ ಜಾಸ್ತಿ ದುಡ್ಡು ಕೊಟ್ರೆ ಒಳ್ಳೆ ಸೆಮೆನ್ಸು, ಕಮ್ಮಿ ದುಡ್ಡು ಕೊಟ್ರೆ ಆಯ್ತಾ ಕಮ್ಮಿ ಚೆನ್ನಾಗಿಲ್ಲ ಸೆಮೆನ್ಸು, ಹಂಗಲ್ಲ. ಈಗ ಕೆಲವರು ಸೆಮೆನ್ಸ್ ಕೊಡ್ಸೋತ್ತಿಗೂ ಆಯ್ತಾ ಹೆಣ್ಮಗು ಹುಟ್ಟ ಅಂತದನ್ನೇ ಅಂದ್ರೆ ಹೆಣ್ಣು ಗರು ಹಾಕುವಂತ ಸೆಮೆನ್ಸ್ ನಾವು ಕೊಡ್ತೀವಿ ಅಂತೇಳಿ 1000, 2000, 3000 ಆ ಸೆಮೆನ್ಸ್ ಕಡ್ಡಿನ ಮಾರ್ತಾರೆ. ದಯವಿಟ್ಟು ಮೋಸ ಹೋಗಬೇಡಿ ಆಯ್ತಾ. ನೀವು ಸೆಮೆನ್ಸ್ ಅನ್ನೋದು ಆಯ್ತಾ ಅದು ಆರೋಗ್ಯವಾಗಿರ್ಬೇಕು. ಅವರು ಕೊಡುವಂತ ಏನು ಸೆಮೆನ್ಸ್ ಕಡ್ಡಿ ಇದೆಯಲ್ಲ ಅದು ನೀಟಾಗಿ ಒಳ್ಳೆ ಅಂದ್ರೆ ಹೈಜೆನಿಕ್ ಪ್ರದೇಶದಲ್ಲಿ ಇರಬೇಕು. ಅದನ್ನ ತಂದ ತಕ್ಷಣನೇ ಕೊಡ್ಬೇಕು, ಸರಿನಾ? ಅದಕ್ಕೆ ನೀವು ಎಷ್ಟು ದುಡ್ಡು ಕೊಡ್ತೀರಾ ಅನ್ನೋದು ಮುಖ್ಯ ಅಲ್ಲ. ಈಗ ತುಂಬಾನೇ ನಡೀತಾ ಇದೆ, ಅದೊಂದು ದಂಧೆ ನಡೀತಾ ಇದೆ. ಅಂದ್ರೆ ಜಾಸ್ತಿ ದುಡ್ಡು ಕೊಟ್ಟು ಹಾಕ್ಸುವ ಸೆಮೆನ್ಸ್ ಅಲ್ಲಿ ಹೆಣ್ಣುಗರುನೇ ಹುಡ್ತವೆ, ನಾವು ಕಮ್ಮಿ ದುಡ್ಡು ಕೊಟ್ಟು ಹಾಕ್ಸೋ ಸೆಮೆನ್ಸ್ ಅಲ್ಲಿ ಓರಿಕರ ಹುಟ್ಟುತ್ತೆ, ಅಂದ್ರೆ ಗಂಡುಗರು ಹುಟ್ಟುತ್ತೆ ಅನ್ನೋದು ಒಂದು ತಪ್ಪು ಕಲ್ಪನೆ ಇದೆ. ಬಟ್ ಹಾಗೇನಿಲ್ಲ. ಸೆಮೆನ್ಸ್ ಅನ್ನ ನೀವು ಒಳ್ಳೆ ರೀತಿಲಿ ಕೊಡಿಸ್ಬೇಕು. ಮತ್ತೆ ಸ್ವಚ್ಛತೆ, ಸೆಮೆನ್ಸ್ ಅನ್ನ ಕೊಡಿಸುವ ಸಮಯದಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು. ಮತ್ತೆ ಹಸುವಿನ ಮೇವಲ್ಲಿ ಮಿನರಲ್ ಮಿಕ್ಚರ್ನ ಸೇರಿಸ್ಕೋಬೇಕು. ಅದಲ್ದೇನೆ ಸ್ನೇಹಿತರೆ ಮತ್ತೆ ಇನ್ನೊಂದೇನು ಗೊತ್ತಾ, ಸೆಮೆನ್ಸ್ ಕೊಡಿಸಿದ ನಂತರ ಹಸುವಿನ ಆರೋಗ್ಯ ಅಂದ್ರೆ ಆ ಗರ್ಭ ನಿಲ್ಲುವವರೆಗೆ ಹಸುವನ್ನ ತುಂಬಾನೇ ಆರೋಗ್ಯದಿಂದ ನೋಡ್ಕೋಬೇಕು. ಒಳ್ಳೆ ಮೇವು ಹಾಕ್ಬೇಕು, ತುಂಬಾ ಬಿಸಿಲಿಗೆ ಕಟ್ಟಬಾರ್ದು. ಇವಾಗ ನೀವೇ ಯೋಚನೆ ಮಾಡಿ, ಒಂದು ಹೆಣ್ಮಗಳು ಆಯ್ತಾ, ಒಂದು ಹೆಣ್ಮಗಳು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂದ್ರೆ ಆ ಒಂದು ತಿಂಗಳು ಅದು ತುಂಬಾ ಕೇರಾಗಿ ನೋಡ್ಕೊಂತಾರೆ ತಾನೆ. ಸೇಮ್ ಹಸುಗಳು ಹಾಗೇನೆ. ಯಾವಾಗ ಹಸುಗಳು ಗರ್ಭಧಾರಣೆ ಮಾಡ್ತವೆ ಅವಕ್ಕೊಂದು ಸ್ವಲ್ಪ ಸ್ಟ್ರೈನ್ ಇರುತ್ತೆ, ಬಿಸಿಲಿಗೆಲ್ಲ ಕಟ್ಟೋದು, ಅವನ್ನ ಹ್ಯಾಂಡ್ಲ್ ಮಾಡೋದನ್ನ ತುಂಬಾ ಸ್ವಲ್ಪ ನಾನು ಹೆಂಗೆ ಹೇಳಿ, ತುಂಬಾ ಹೆಣ್ಮಗಳು ಹೇಗೆ ಗರ್ಭಧಾರಣೆ ಮಾಡಿದ್ರೆ ಮನೆಯಲ್ಲಿ ನಾವು ಹೆಣ್ಮಗಳನ್ನ ಎಷ್ಟು ಕೇರ್ ಆಗಿ ನೋಡ್ಕೊಂತೀವಿ, ಅದೇ ರೀತಿ ಹಸುನು ಕೂಡ ನೀವು ಸೆಮೆನ್ಸ್ ಕೊಡಿಸಿದ ನಂತರ ಅಷ್ಟೇ ಕೇರ್ ಆಗಿ ನೋಡ್ಕೋಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಯಾಕೆಂದ್ರೆ ನಾನು ಒಬ್ರು ಡಾಕ್ಟರ್ ಹತ್ರನು ಕೇಳಿದೆ, ಡಾಕ್ಟರ್ ಹೇಳಿದ್ರು ಗರ್ಭಧಾರಣೆ ಅಂದ್ರೆ ಕೃತಕ ಗರ್ಭಧಾರಣೆ ಮಾಡಿದ ಮೇಲೆ ಹಸುಗೆ ಸ್ವಲ್ಪ ನೋವಾಗಿರುತ್ತೆ. ಹಾಗಾಗಿ ಸ್ವಲ್ಪ ಕೇರ್ ಆಗಿ ನೋಡ್ಕೋಬೇಕು. ಯಾಕೆ ಅಂತಂದ್ರೆ ಹಸುಗೆ ನಾವೀಗ ಸೆಮೆನ್ಸ್ ಹಾಕೋ ಟೈಮಲ್ಲಿ ಆಯ್ತಾ ಸ್ವಲ್ಪ ನೋವಾಗಿರುತ್ತೆ. ಅದಕ್ಕೆ ನಾವು ಅದನ್ನ ತುಂಬಾ ನೀಟಾಗಿ ನೋಡ್ಕೋಬೇಕು. ಆಮೇಲೆ ಗರ್ಭಕೋಶಕ್ಕೆ ಯಾವುದೇ ತರದ ಸೋಂಕು ತಗಲದಂತೆ ನೋಡ್ಕೋಬೇಕು, ಇನ್ಸ್ಪೆಕ್ಷನ್ ಆಗದಂತೆ ನೋಡ್ಕೋಬೇಕು. ಹಾಗಾಗಿ ಸೆಮೆನ್ಸ್ ಕೊಡಿಸುವ ಸಮಯದಲ್ಲಿ ತುಂಬಾನೇ ಹೈಜೆನಿಕ್ ಇಂದ ಕೊಡಿಸ್ಬೇಕು ಸೆಮೆನ್ಸ್ ಹಸುಗೆ ಅನ್ನೋದು ನನ್ನ ವಾದ. ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಇದ್ದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಇಲ್ಲಿ 2 ತರ ಇದೆ ಆಯ್ತಾ. ಇವಾಗ ನಾಟಿ ಹಸುಗಳು ಇರ್ತವೆ, ಅವು ತಾನಾಗೆ ಗರ್ಭ ಧರಿಸ್ತವೆ, ಅಂದ್ರೆ ಹೊರಗಡೆ ಮೇಯಕ್ಕೆ ಹೋಗ್ತವೆ. ಮೇಯಕ್ಕೆ ಹೋಗಿದ್ದ ಜಾಗದಲ್ಲಿ ಅಲ್ಲಿ ಬರುವಂತಹ ಹೋರಿಕರುಗಳ ಜೊತೆ ಅವು ನ್ಯಾಚುರಲ್ ಆಗೇನೆ ಅವಕ್ಕೆ ಗರ್ಭಧಾರಣೆ ಆಗುತ್ತೆ. ಆ ತರ ಹಸುಗಳು ಇದಾವಲ್ಲ ಅವಕ್ಕೆ ಅದು ಬೇರೆ, ಅದು ಆಯ್ತಾ, ಆ ಪ್ರೊಸೆಸ್ಸೇ ಬೇರೆ. ಬಟ್ ನೀವು ಕೊಟ್ಟಿಗೆಯಲ್ಲಿ ಕಟ್ಟಿ ನೋಡ್ಕೊಳ್ಳುವಂತಹ ಬ್ರೀಡ್ ಹಸು ಆಗಿರ್ಬೋದು, HF, ಜರ್ಸಿ, ನೀವು ಯಾವ ಹಸುಗಳನ್ನ ತುಂಬಾ ಕೇರಾಗಿ ನೋಡ್ಕೊಂತೀರಲ್ವಾ ಅವಕ್ಕೆಲ್ಲ ನೀವು ಕೃತಕ ಗರ್ಭಧಾರಣೆನೇ ಮಾಡಿಸೋದು. ಅಂದ್ರೆ ನೀವಾಗೆ ಖುದ್ದಾಗಿ ಸೆಮೆನ್ಸ್ ಕೊಡಿಸೋದು ಆಯ್ತಾ. ಕೃತಕ ಗರ್ಭಧಾರಣೆ ಮಾಡಿಸುವಾಗ ನೀವು ಅದನ್ನ ತುಂಬಾನೇ ಕೇರ್ ಆಗಿ ಮಾಡಬೇಕು, ಹೈಜೆನಿಕ್ ಆಗಿ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಅನ್ನೋದು ನನ್ನ ಒಂದು ವಾದ. ಅದಲ್ಲದೆ ಮಿನರಲ್ ಮಿಕ್ಚರ್ನ ನಿಮ್ಮ ಹುಲ್ಲು ಅಂದ್ರೆ ನೀವು ಕೊಡುವಂತಹ ಮೇವಲ್ಲಿ ಹಸುಗೆ ಸೇರಿಸಿ. ಅದಲ್ಲದೆ ಹಸುವಿನ ಗರ್ಭಕೋಶ ಮೇನು, ನಾನು ಎಲ್ಲರಿಗೂ ಇದನ್ನ ಖುದ್ದಾಗಿ ಹೇಳ್ತಾ ಇದ್ದೀನಿ, ಅದು ಫಸ್ಟ್ ಸರಿ ಕರು ಹಾಕುವಂತಹ ಏನು ಹಸು ಇದೆಯಲ್ಲ, ನಮ್ಮಲ್ಲಿ ಹೇಳ್ತಾರಲ್ವಾ ಫಸ್ಟ್ ಟೈಮ್ ಕರು ಹಾಕೋ ಹಸು ಇದೆಯಲ್ವಾ, ಆ ಹಸುಗೆ ನೀವು ಫಸ್ಟ್ ಟೈಮ್ ಏನು ಆಯ್ತಾ ಸೆಮೆನ್ಸ್ ನ ಕೊಡಿಸ್ತೀರಾ, ನಿಜವಾಗ್ಲೂ ಕೂಡ ಆಯ್ತಾ ಆ ಹಸುವಿನ ಗರ್ಭಕೋಶದ ಸ್ಥಿತಿ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ತೀನಿ. ಯಾಕೆ ಅಂತಂದ್ರೆ ಇವಾಗ ಅದು ಫಸ್ಟ್ ಸೂಲಾಗಿರೋದ್ರಿಂದ ಓಕೆ ನೀವು ಸೆಮೆನ್ಸ್ ಏನೋ ಕೊಡಿಸ್ಬಿಡ್ತೀರಾ, ಆದ್ರೆ ಆ ಹಸುವಿನ ಗರ್ಭಕೋಶ ಹೇಗಿದೆ. ಯಾಕೆ ಅಂತಂದ್ರೆ ನಾಳೆ ದಿನ ಹೊಟ್ಟೆಲಿ ಹಸು ಸಾಯುವಂತಹ ಸ್ಥಿತಿ ಇರುತ್ತೆ. ಯಾಕೆಂದ್ರೆ ಅದು ಗರ್ಭಕೋಶ ಬಲ್ತಿಲ್ಲ ಅಂತಂದ್ರೆ ಇವಾಗ ಏನ್ ಮಾಡ್ತಾರೆ ಅಂತಂದ್ರೆ ಒಳ್ಳೆ ಫುಡ್ ಹಾಕಿ ಬೂಸ ಹಾಕಿ ಒಂದು 13 ತಿಂಗಳು 14 ತಿಂಗಳು ಒಂದು ಪಡ್ಡೆ ಅಂದ್ರೆ 14 ತಿಂಗಳದು ಒಂದು ಹಸುಗೆ ಆಯ್ತಾ ಕೊಡಿಸ್ಬಿಡ್ತಾರೆ ಸೆಮೆನ್ಸ್. ಆದ್ರೆ ಅದರ ಗರ್ಭಕೋಶ ನಿಜವಾಗ್ಲೂ ಕೂಡ ಆಯ್ತಾ ಒಂದು ಕರುವನ್ನ ಏರುವಷ್ಟು ಆಯ್ತಾ ಬಲಿಷ್ಠವಾಗಿದೆ. ಇವಾಗ ನೀವು ಯೋಚನೆ ಮಾಡಿ, ಇವಾಗ ಒಂದು 15 ತಿಂಗಳು 15 ವರ್ಷ 16 ವರ್ಷದ ಹುಡುಗಿ ಆಯ್ತಾ ಗರ್ಭ ಧರಿಸಿದ್ರೆ ಆಯ್ತಾ ಹೇಗಿರುತ್ತೆ ಯೋಚನೆ ಮಾಡಿ ನೀವು. ಆ ಗರ್ಭಕೋಶ ಬಲ್ತಿರುತ್ತಾ, ಅದು ಅಷ್ಟು ಬಲಿಷ್ಠವಾಗಿರುತ್ತಾ? ಡಾಕ್ಟರ್ ಮಕ್ಕುಗಿ ತರ್ತಾನೆ,
18 ವರ್ಷಕ್ಕೇನೆ ಆಯ್ತಾ, 18 ವರ್ಷದ ಮಕ್ಕಳು ಹೆಣ್ಣು ಮಕ್ಕಳಿಗೇನೆ ಗರ್ಭಧಾರಣೆ ಆದ್ರೆ ಡಾಕ್ಟರ್ ಮಕ್ಕುಗಿತಾರೆ. ಅಂದ್ರೆ ಗರ್ಭಕೋಶ ಅದು ತುಂಬಾ ಚೆನ್ನಾಗಿ ಗ್ರೋ ಆಗ್ಬೇಕು, ಒಂದು ಮಗುನ ಇರಬೇಕು ಅಂತಂದ್ರೆ. ಹಸುವಿನ ಗರ್ಭಕೋಶವೂ ಕೂಡ ಹಾಗೆ ಆಯ್ತಾ. ದಯವಿಟ್ಟು ಓಕೆ ಹಸುಗೆ ಒಂದು 18 ತಿಂಗಳಾಗಿದೆಯಪ್ಪ 15 ತಿಂಗಳಾಗಿದೆಯಪ್ಪ ಅಂದ ತಕ್ಷಣ ನೀವೇನೆ ಕಲ್ಪನೆ ಮಾಡ್ಕೊಂಡು ಸೆಮೆನ್ಸ್ ಕೊಡ್ಸಕ್ ಹೋಗ್ಬೇಡಿ. ನೀವು ಪಶು ವೈದ್ಯರನ್ನ ಕಾಂಟ್ಯಾಕ್ಟ್ ಮಾಡಿ, ಅವರು ಆ ಒಂದು ಹಸುವಿನ ಗರ್ಭಕೋಶದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾರೆ. ಓಕೆ ಗರ್ಭಕೋಶ ಚೆನ್ನಾಗಿದೆ, ತುಂಬಾ ಗ್ರೋತ್ ಇದೆ. ಈಗ ನೋಡಿ ಒಂದು ಕರು 18 ತಿಂಗಳಾಗಿರುತ್ತೆ, ಸೆಮೆನ್ಸ್ ಕೊಡ್ಸಿರ್ತೀರ, ಆದ್ರೆ ಗರ್ಭಕೋಶನೇ ಆಯ್ತಾ ಬೆಳವಣಿಗೆ ಇರಲ್ಲ. ಅವಾಗ ಏನಾಗುತ್ತೆ, ಅದು ಹಸುವಿಗೂ ತೊಂದರೆ, ಕರುವಿಗೂ ತೊಂದರೆ. ಹಾಗಾಗಿ ಸೆಮೆನ್ಸ್ ಕೊಡಿಸುವ ವಿಷಯದಲ್ಲಿ ಹಸುವಿನ ಗರ್ಭಕೋಶದ ಬಗ್ಗೆ ತುಂಬಾನೇ ಮಾಹಿತಿ ತಿಳ್ಕೊಳ್ಳಿ. ಏಕೆಂದ್ರೆ ನಮ್ಗೆಲ್ಲದಕ್ಕಿಂತ ಮುಖ್ಯ ಹಸುವಿನ ಗರ್ಭಕೋಶ. ಏಕೆಂದ್ರೆ ಒಂದು ಹಸು ಕನಿಷ್ಠ ಅಂತಂದ್ರೂ 10 ರಿಂದ 12 ಕರುಗಳನ್ನ ನಮಗೆ ಕೊಡುತ್ತೆ. ಆಗಿದ್ದಾಗ ನಮಗೆ ಹಸುವಿನ ಗರ್ಭಕೋಶ ತುಂಬಾನೇ ಮುಖ್ಯ. ಹಾಗಾಗಿ ಪ್ರತಿ ಸರಿನೂ ಕೂಡ ಸೆಮೆನ್ಸ್ ಕೊಡಿಸುವಾಗ ಹಸುವಿನ ಗರ್ಭಕೋಶದ ಬಗ್ಗೆ ಡಾಕ್ಟರ್ ಹತ್ರ, ನಿಮ್ಮ ಪಶು ವೈದ್ಯರ ಹತ್ರ ಖಾತ್ರಿ ಪಡಿಸ್ಕೊಳ್ಳಿ. ಗರ್ಭಕೋಶದಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ, ಯಾವುದೇ ಸೋಂಕಿಲ್ಲ, ಯಾವುದೇ ಅಲರ್ಜಿ ಇಲ್ಲ. ಓಕೆ ನಮ್ಮ ಹಸುವಿನ ಗರ್ಭಕೋಶ ಚೆನ್ನಾಗಿದೆ ಅನ್ನೋದನ್ನ ಪ್ರತಿ ಸೆಮೆನ್ಸ್ ಕೊಡಿಸುವಾಗೂ ಖಾತ್ರಿ ಪಡಿಸ್ಕೊಳ್ಳಿ ಅಂತೀನಿ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಕ್ಕಿದ್ರೆ ಖಂಡಿತವಾಗೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.